ನಮಸ್ಕಾರ ಆತ್ಮೀಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ದೂರದರ್ಶನ ಚಂದನ ನಿರಂತರವಾಗಿ ಕೋವಿಡ್-19 ಈ ಸಂಕಷ್ಟದ ಸಮಯದಲ್ಲಿ ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿಯನ್ನ, ಜ್ಞಾನವನ್ನ ಕೊಡಬೇಕು ಅಂತ ತಜ್ಞರನ್ನ ನಿರಂತರವಾಗಿ ಕರೆದು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕೋವಿಡ್-19 ಈ ಸಮಯದಲ್ಲಿ ಮುಖ್ಯವಾಗಿ ಎರಡನೇ ಅಲೆಯ ಸಂಕಷ್ಟದಲ್ಲಿ ಕಿಡ್ನಿ ಸಮಸ್ಯೆ ಇರುವಂತಹವರಿಗೆ ಅವರ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಅದರ ಜೊತೆಗೆ ಈ ಕೋವಿಡ್ ಸೋಂಕು ತಗುಲಿದಾಗ ಅವರಿಗೆ ಯಾವ ರೀತಿ ಸಮಸ್ಯೆಗಳಾಗತ್ತೆ, ಮತ್ತು ಈಗಾಗಲೇ ಡಯಾಲಿಸಿಸ್ ಮಾಡಿಸ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಕ್ಕಂಥವ್ರು, ಅಥವಾ ದೊಡ್ಡದೇ ಸಮಸ್ಯೆ ಇರುವಂತಹವರು ಕೋವಿಡ್ ನಿಂದ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು, ತಮ್ಮ ಆರೋಗ್ಯವನ್ನ ನೋಡ್ಕೊಳ್ಬೇಕು ಅನ್ನುವಂತಹದ್ದು ಬಹಳಾನೇ ಮುಖ್ಯ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮೂತ್ರಪಿಂಡ ತಜ್ಞರಾದಂತಹ ಡಾಕ್ಟರ್ ಸಂದೀಪ್ ಹುಯಿಲ್ಗೋಳ್ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಡಾಕ್ಟರ್ ಸಂದೀಪ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಕೋವಿಡ್-19 ಎರಡನೇ ಅಲೆಯ ಈ ಸಂಕಷ್ಟದಲ್ಲಿ ಪ್ರಮುಖವಾಗಿ ಕಿಡ್ನಿ ಸಮಸ್ಯೆ ಇರುವಂತವ್ರು ಯಾವ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ಳಬೇಕು, ಹೇಗಿರಬೇಕು ಅಂತ ಹೇಳ್ತೀವಿ ಸರ್. ಈಗ ಕಿಡ್ನಿ ಕಾಯಿಲೆ ಇರೋರು, ಕಿಡ್ನಿ ಕಾಯಿಲೆ ಇದ್ದಂಗೆ ಅಂತಂದ್ರೆ ಈಗ ಡಯಾಲಿಸಿಸ್ ಮೇಲೆ ಇರಬಹುದು, ಅಥವಾ ಇನ್ನಿತರೆ ಮತ್ತೇನಾದ್ರು ಕಿಡ್ನಿ ಕಾಯಿಲೆ ಇರೋರು ಈವನ್ ಡಯಾಲಿಸಿಸ್ ಮೇಲೆ ಇರಬಹುದು, ಇರ್ಲಿಕ್ಕಿಲ್ಲ. ಬಟ್ ಅವರಿಗೆ ಈಗ ದೇರ್ ಇಮ್ಯೂನ್ ಪವರ್ ಬಹಳ ಕಮ್ಮಿ ಇರುತ್ತೆ, ಅಂದ್ರೆ ಅವ್ರ ರೋಗ ನಿರೋಧಕ ಶಕ್ತಿ ಬಹಳ ಕಮ್ಮಿ ಇರುತ್ತೆ. ಜನರಲಿ ಕಿಡ್ನಿ ಕಾಯಿಲೆ ಇರೋರು, ಅಥವಾ ಡಯಾಬಿಟಿಸ್ ಇರೋರು, ಮತ್ತೆ ಇನ್ನಿತರೆ ಕಾಯಿಲೆಗಳು ಇರೋರು, ಹಾರ್ಟ್ ತೊಂದರೆ ಇರೋರು, ಅಥವಾ ರೆಸ್ಪಿರೇಟರಿ ತೊಂದರೆ ಇರೋರು, ಇವ್ರಿಗೆಲ್ಲಾನು ಈ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಅಂತ ಏನ್ ಹೇಳ್ತೀವಲ್ಲ, ಇದು ಕಮ್ಮಿ ಇರೋದ್ರಿಂದ ಅವ್ರಿಗೆ ಯಾವುದೇ ಇನ್ಫೆಕ್ಷನ್ ಬೇಗ ತಗಲತ್ತೆ, ಮತ್ತೆ ಅದು ಈವನ್ ಸ್ಪ್ರೆಡ್ ಬಹಳ ಕ್ವಿಕ್ ಆಗತ್ತೆ. ಅಂದ್ರೆ ಅವರಿಗೆ ತೊಂದರೆಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಿಂಗಾಗಿ ಎಸ್ಪೆಷಲಿ ಕಿಡ್ನಿ ತೊಂದರೆ ಇರೋರು ಬಹಳ ಜಾಗರೂಕ ಆಗಿರ್ಬೇಕು. ಮನೆಯಲ್ಲಿ ಯಾರಾದ್ರೂ ಕಿಡ್ನಿ ತೊಂದರೆ ಇರೋರು ಇದ್ರೆ ಅವರಿಂದ ಆದಷ್ಟು ಐಸೋಲೇಟೆಡ್ ಆಗಿ ಇದ್ರೆ ಬಹಳ ಒಳ್ಳೇದು. ಅಂದ್ರೆ ಬೇರೆ ಮನೆಯಲ್ಲಿರೋ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಅವರಿಂದ ಐಸೋಲೇಟ್ ಆಗಿದ್ರೆ ಬಹಳ ಒಳ್ಳೇದು. ಆಮೇಲೆ ಆಸ್ ಫಾರ್ ಎಸ್ ಪಾಸಿಬಲ್ ಈಗಂತೂ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ. ಫಸ್ಟ್ ವೇವ್ ಅಲ್ಲಿ ನಮಗೆ ವ್ಯಾಕ್ಸಿನೇಷನ್ ಅವೈಲೇಬಲ್ ಇರಲಿಲ್ಲ. ಸೊ ವ್ಯಾಕ್ಸಿನೇಷನ್ ಎಲ್ಲೆಲ್ಲಿ ಸಾಧ್ಯ ಇದೆ ವ್ಯಾಕ್ಸಿನೇಷನ್ ತಗೊಳ್ಳೋದು ಒಳ್ಳೇದು. ಸೊ ಬೀಯಿಂಗ್ ಐಸೋಲೇಟೆಡ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕಿಂಗ್, ಹ್ಯಾಂಡ್ ಸ್ಯಾನಿಟೈಸೇಷನ್, SMS ಅಂತ ನಾವೇನ್ ಹೇಳ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಪರ್ಫೆಕ್ಟ್ಲಿ ಫಾಲೋಡ್ ಇನ್ ಎ ಪೇಷಂಟ್ ವಿತ್ ಕಿಡ್ನಿ ಡಿಸೀಸ್. ಕಿಡ್ನಿ ಕಾಯಿಲೆ ಇದ್ರೆ ಇನ್ನ ಸಾಕಷ್ಟು ಇನ್ನಿಷ್ಟು ಇದರಲ್ಲಿ ಫಾಲೋ ಮಾಡಬೇಕು. ಹಾಗೆ ಈ ಕೋವಿಡ್-19 ಈ ಎರಡನೇ ಅಲೆ ಪ್ರಮುಖವಾಗಿ ಬೇರೆ ಏನಾದ್ರೂ ಸಮಸ್ಯೆ ಇರುವಂತಹವರಿಗೆ ಜಾಸ್ತಿ ಸಮಸ್ಯೆ ತಂದೊಡ್ತಾ ಇದೆ, ಅಥವಾ ಬೇಗ ಅವ್ರಿಗೆ ಏನು ಅಟ್ಯಾಕ್ ಆಗತ್ತೆ, ಈ ತರ ಮಾತುಗಳು ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುತ್ತೆ. ಸೊ ನೀವು ಎಸ್ಪೆಷಲಿ ಕಿಡ್ನಿ ಸಮಸ್ಯೆ ಇರುವಂತಹವರಿಗೆ ಇದು ಎಷ್ಟರ ಮಟ್ಟಿಗೆ ಅಟ್ಯಾಕ್ ಆಗತ್ತೆ, ಮತ್ತೆ ಅವರು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಿಮ್ಮ ಅನ್ಸುತ್ತೆ? ಈಗ ನಾವು ನೋಡಿದ್ರಂಗೆ ಈಗ ಕಿಡ್ನಿ ಕಾಯಿಲೆ ಇರೋರು ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ದೇ ಆರ್ ಅಟ್ ವೆರಿ ಹೈ ರಿಸ್ಕ್. ಸೊ ಅವರು ಅಂದ್ರೆ ಈಗ ನಾವು ನೋಡಿದ್ರೊಳಗೆ ಯಾರ್ಯಾರ ಡಯಾಲಿಸಿಸ್ ಪೇಷಂಟ್, ಕಿಡ್ನಿ ಕಾಯಿಲೆ ಇರೋ ಪೇಷಂಟ್ ಯಾರಿಗೆ ಕೋವಿಡ್ ಆಗಿದೆ ಅವರಲ್ಲಿ ಮಾರ್ಟಾಲಿಟಿ ಜಾಸ್ತಿ ಇದೆ. ಅಂದ್ರೆ ವಿ ಆರ್ ನಾಟ್ ಏಬಲ್ ಟು ಸೇವ್ ದೀಸ್ ಪೀಪಲ್. ಆಮೇಲೆ ಈಗ ನಾವು ಕೋವಿಡ್ ಬಂದ ತಕ್ಷಣ ನಾವು ಸ್ಕೋರಿಂಗ್ ಅಂತ ಮಾಡ್ತೀವಿ, CT ಸ್ಕ್ಯಾನ್ ಅಲ್ಲಿ ಕೊರಾಯ್ಡ್ ಸ್ಕೋರಿಂಗ್ ಅಂತ ಮಾಡ್ತೀವಿ, CT ಸಿವಿಯಾರಿಟಿ ಅಂತ ಮಾಡ್ತೀವಿ. ಈ ಸಿವಿಯಾರಿಟಿ ಏನಿರತ್ತಲ್ಲ, ಈ ಕಿಡ್ನಿ ಕಾಯಿಲೆ ಇರೋರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಬಟ್ ಈವನ್ ಸಿವಿಯಾರಿಟಿ ಕಡಿಮೆ ಇದ್ರೂ ಕೂಡ ಅವರು ಮಾರ್ಟಾಲಿಟಿ ಸ್ವಲ್ಪ ಜಾಸ್ತಿನೇ ಯಾವ ಕಿಡ್ನಿ ಪೇಷಂಟ್ಸ್ ಅಲ್ಲಿ. ಸೊ ಹಿಂಗಾಗಿ ಎನಿ ಪೇಷಂಟ್ ವಿತ್ ಕಿಡ್ನಿ ಡಿಸೀಸ್ ಇಟ್ ಈಸ್ ಆಲ್ವೇಸ್ ಮಸ್ಟ್, ಅಂದ್ರೆ ನಾವು ಎಕ್ಸ್ಟ್ರಾ ಕೇರ್ಫುಲ್ ಆಗಿದ್ದು ಅವರು ಅದೇ ಹೇಳಿದ್ನಲ್ಲ ಆಗಲೇ ಹೇಳ್ದಂಗೆ SMS ಏನು ಎಲ್ಲರಿಗೂ ಗೊತ್ತು. ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಸ್ಯಾನಿಟೈಸೇಷನ್ ಏನ್ ಎಲ್ಲ ಗೊತ್ತಲ್ಲ. ಸೊ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಫಾಲೋಡ್ ಪರ್ಫೆಕ್ಟ್ಲಿ. ಮತ್ತೆ ರೆಗ್ಯುಲರ್ ಫಾಲೋ ಅಪ್ ಇರೋದು, ಅಂದ್ರೆ ಈಗ ಇನ್ ಪರ್ಸನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ ಲೀಸ್ಟ್ ದೇ ವಿಲ್ ಹ್ಯಾವ್ ಟು ಬಿ ಇನ್ ಟಚ್. ಈಗ ಎಷ್ಟೋ ಸರ್ತಿ ನಾನು ನೋಡಿದೀನಿ, ನನ್ನ ಪೇಷಂಟ್ಸ್ ಎಲ್ಲ, ಈಗ ನಾನು ಬಾಗಲಕೋಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಪೇಷಂಟ್ಸ್ ಆರ್ ಕಮಿಂಗ್ ಫ್ರಮ್ ವೇರಿಯಸ್ ಪ್ಲೇಸಸ್, ಸರೌಂಡಿಂಗ್ ವಿಲೇಜಸ್ ಅಲ್ಲೆಲ್ಲ ಬರ್ತಾರೆ. ಅವರು ಬಾಗಲಕೋಟೆಗೆ ಬಂದ್ರೆ ಕೋವಿಡ್ ಬರುತ್ತೆ ಏನೋ ಅಂತ ಹೇಳಿ ಗಾಬರಿ ಆಗಿ ಬಾಗಲಕೋಟೆಗೆ ಬರೋದೇ ಬಿಟ್ಟು ಫಾಲೋ ಅಪ್ ಅನ್ನ ತಪ್ಪಿಸಿ, ಸೊ ದೇ ಆರ್ ಲ್ಯಾಂಡಿಂಗ್ ಅಪ್ ವಿತ್ ಪ್ರಾಬ್ಲಮ್ಸ್. ಕೋವಿಡ್ ಬರಲ್ಲ, ಬಟ್ ಇನ್ನಿತರೆ ಕಿಡ್ನಿಯಿಂದ ಮತ್ತೆ ಇನ್ನಿತರೆ ತೊಂದರೆಗಳಾಗಿ ದೇ ಆರ್ ಕಮಿಂಗ್ ಫಾರ್ ಅಡ್ಮಿಷನ್. ಸೊ ಆ ತರ ಆಗ್ಬಾರ್ದು. ಸೊ ಯಾವುದೇ ಕಿಡ್ನಿ ಪೇಷಂಟ್ ಇದ್ರು ಕೂಡ ಸೊ ಇಟ್ ಇಸ್ ಅ ಮಸ್ಟ್ ದಟ್ ದೇ ಹ್ಯಾವ್ ಟು ಫಾಲೋ ಅಪ್ ವಿತ್ ನೆಫ್ರಾಲಜಿಸ್ಟ್. ನೆಫ್ರಾಲಜಿಸ್ಟ್ ಫಾಲೋ ಅಪ್ ಮಾಡಿ
ಆಮೇಲೆ ಇಫ್ ಪಾಸಿಬಲ್ ಆನ್ಲೈನ್ ಕನ್ಸಲ್ಟೇಷನ್ ಸಾಧ್ಯ ಇದ್ರೆ ಅದನ್ನ ತಗೊಂಡು ಸೊ ದೇ ಹ್ಯಾವ್ ಟು ಬಿ ಆನ್ ರೆಗ್ಯುಲರ್ ಫಾಲೋ ಅಪ್. ಯಾಕಂದ್ರೆ ಕೋವಿಡ್ ಬರ್ಲಿಕ್ಕಿಲ್ಲ, ಬಟ್ ಕಿಡ್ನಿ ತೊಂದರೆ ಜಾಸ್ತಿ ಆಗಿ ದೇ ಶುಡ್ ನಾಟ್ ಎಂಡ್ ಅಪ್ ಲೂಸಿಂಗ್ ದರ್ ಲೈಫ್. ಸೊ ಆತರ ಆಗ್ಬಾರ್ದು ಅಂತ ಹೇಳಿ ರೆಗ್ಯುಲರ್ ಫಾಲೋ ಅಪ್ ಇಸ್ ಎ ಮಸ್ಟ್. ಮನೆಯಲ್ಲಿಯೂ ಕೂಡ ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ, ಸರ್ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ, ಅವ್ರಿಗೆ ಕೋವಿಡ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಮನೆಯಿಂದ ಹೊರಗಡೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಸೊ ದೇ ಮೇ ನಾಟ್ ಬಿ ಗೋಯಿಂಗ್ ಔಟ್ ಆಫ್ ದ ಹೌಸ್. ಫ್ಯಾಮಿಲಿ ಮೆಂಬರ್ಸ್ ಇನ್ನಿತರೆ ಜನ ಮನೆಯಲ್ಲಿರೋರು ಅವರು ಹೊರಗಡೆಯಿಂದ ಒಳಗಡೆ ಬರ್ತಾ ಇರ್ತಾರೆ. ಸೊ ಎಲ್ಲಾರು ಏನ್ ತಿಳ್ಕೊತಾರೆ, ನಮ್ಮ ಅಜ್ಜಿಗೆ ಕೋವಿಡ್ ಯಾಕಾಯ್ತು ಅಥವಾ ನಮ್ಮ ಅಪ್ಪನಿಗೆ ಯಾಕಾಯ್ತು, ಅವ್ರ ಮನೆ ಬಿಟ್ಟು ಹೋಗೋದೇ ಇಲ್ಲ, ತಮ್ಮ ರೂಮ್ ಅಲ್ಲೇ ಇರ್ತಾರೆ, ಇದು ಹೌ ಡಿಡ್ ದೇ ಹ್ಯಾವ್ ದಿಸ್ ಕೋವಿಡ್ ಅಂತ ಬಹಳ ಜನ ಕೇಳ್ತಾರೆ. ಸೊ ಇಟ್ ಈಸ್ ನಾಟ್ ದ ಪರ್ಸನ್ ಹೂ ಹ್ಯಾಸ್ ಟು ಗೋ ಔಟ್. ಹೊರಗಡೆಯಿಂದ ಸಾಕಷ್ಟು ಜನ ಮನೆಯಲ್ಲಿ ಹೋಗಿ ನಾವು ಯಂಗ್ಸ್ಟರ್ಸ್ ಹೋಗಿ ಬಂದು ಮಾಡ್ತಿರ್ತೀವಲ್ಲ, ನಮಗೆ ಅಸಿಂಪ್ಟಮ್ಯಾಟಿಕ್ ಇನ್ಫೆಕ್ಷನ್ ಇದ್ದು ನಾವು ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈವನ್ ಇಫ್ ಅವ್ರು ಹೊರಗಡೆಯಿಂದ ಹೋಗಿ ಬಂದು ಮಾಡ್ಲಿಲ್ಲ ಅಂದ್ರೂ ಕೂಡ ಇಟ್ ಈಸ್ ಎ ಮಸ್ಟ್ ದಟ್ ದೇ ಹ್ಯಾವ್ ಟು ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕಿಂಗ್ ಅಂಡ್ ಸ್ಯಾನಿಟೈಸೇಷನ್ ಆಸ್ ಫಾರ್ ಆಸ್ ಪಾಸಿಬಲ್. ಮನೆಯಲ್ಲಿ ಕೂಡ ಐಸೋಲೇಟ್ ಆಗಿರ್ಲಿಕ್ಕೆ ಸಾಧ್ಯ ಇದ್ರೆ ಐಸೋಲೇಟ್ ಆಗಿರೋದು ಒಳ್ಳೇದು. ಹಂಗ ಡಾಕ್ಟ್ರೆ ಬಾಳ್ ಚಲೋ ಮಾತು ಹೇಳಿದ್ರಿ. ಬಾಗಲಕೋಟೆನಾಗ ಪ್ರಾಕ್ಟೀಸ್ ಮಾಡ್ತೀರಿ, ಹಳ್ಳಿಯಿಂದ ಬಾಗಲಕೋಟೆಗೆ ಬಂದ್ರೆ ಏನ್ ಸಮಸ್ಯೆ ಆಗ್ಲಿಕ್ಕತ್ತಿದ್ದು ಅಂತ ತುಂಬಾ ಜನ ಮನೇಲೆ ಇದ್ಬಿಡ್ತಾರೆ. ಅಂದ್ರೆ ರೆಗ್ಯುಲರ್ ರೊಟೀನ್ ಚೆಕ್ಅಪ್ ಆಗ್ಲಿ ಅಥವಾ ಏನೇ ಸಮಸ್ಯೆ ಇದ್ರು ಅದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಹಿಂದೇಟ್ ಆಗ್ತಾರೆ ಅಂತ. ನೀವು ಬಹಳ ಆ ವಿಷಯ ಬಹಳ ನಾವು ಗಮನಿಸೋದಾದ್ರೆ ಒಂದು ಮಿತ್ ಇರುತ್ತೆ ನಮ್ಮಲ್ಲಿ. ಈಗ ಎಲ್ಲೂ ಹೋಗಿಲ್ಲ ಅಂದ್ರೆ ಸಮಸ್ಯೆನೇ ಬರಲ್ಲ, ಅಥವಾ ಮನೇಲಿರೋರಿಗೆ ಹ್ಯಾಗ್ ಬರುತ್ತೆ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ಗೆ ನೀವು ಉತ್ತರ ಕೊಟ್ರಿ. ಸೊ ಈ ರೀತಿಯ ಮಿತ್ಗಳನ್ನ ಬ್ರೇಕ್ ಮಾಡ್ಲಿಕ್ಕೆ, ನಿಮ್ಮಲ್ಲಿ ಬರುವಂತಹ ಪೇಷಂಟ್ಗಳನ್ನ ಎಜುಕೇಟ್ ಮಾಡ್ಲಿಕ್ಕೆ ನೀವು ಹ್ಯಾಂಗೆ ಅವರನ್ನ ಟ್ರೈನ್ ಮಾಡ್ತೀರಿ, ಗ್ರೂಮ್ ಮಾಡ್ತೀರಿ? ಈಗ ನಾನು ನನ್ನ ಪ್ರಾಕ್ಟೀಸ್ ಅಲ್ಲಿ ಎಲ್ಲಾ ಪೇಷಂಟಿಗೂ ನನ್ನ ನಂಬರ್ ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಫ್ರಮ್ ದ ಬಿಗಿನಿಂಗ್ ಐ ಬಿನ್ ಶೇರಿಂಗ್ ನನ್ನ ನಂಬರ್ಸ್ ಎಲ್ಲ ಅವ್ರಿಗೆ ಕೊಟ್ಟು, ನೀವು ಯಾವುದೇ ಸಮಸ್ಯೆ ಇದ್ರು ಎನಿ ಟೈಮ್ ಐ ಆಮ್ ಡೈರೆಕ್ಟ್ಲಿ ಅಪ್ರೋಚಬಲ್. ನೀವು ನನಗೆ ಡೈರೆಕ್ಟ್ ಕಾಲ್ ಮಾಡಬಹುದು, ಅಥವಾ ನಾನ್ ರೀಚಬಲ್ ಇರ್ಲಿಲ್ಲ ಅಂತಂದ್ರೆ ನಮ್ ಡಯಾಲಿಸಿಸ್ ಸೀನಿಯರ್ ಟೆಕ್ನಿಷಿಯನ್ಸ್ ನಂಬರ್ ಕೊಟ್ಟಿದ್ದೀನಿ, ನಮ್ ಕ್ಲಿನಿಕ್ ಅಲ್ಲಿರೋ ಹುಡುಗರ ನಂಬರ್ ಕೊಟ್ಟಿದ್ದೀನಿ. ಬರೀ ಕ್ಲಿನಿಕ್ ರಿಜಿಸ್ಟ್ರೇಷನ್ ಕೌಂಟರ್ ನಂಬರ್ ಮಾತ್ರ ಅಲ್ಲ, ಎಲ್ಲರೂ ಯಾರ್ಯಾರು ನಮ್ ಗ್ರೂಪ್ ಅಲ್ಲಿ ಇದಾರೆ, ನಮ್ ಟೀಮ್ ಮೆಂಬರ್ಸ್ ಎಲ್ಲಾರ್ದು ನಂಬರ್ ಶೇರ್ ಮಾಡಿದ್ದೀನಿ. ಸೊ ಎನಿ ಟೈಮ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಅನ್ನೋ ರೀತಿಯಿಂದ, ಅಂದ್ರೆ ಬಿಕಾಸ್ ನಮಗ ಅವ್ರ ಹಿಸ್ಟ್ರಿ ಗೊತ್ತಿರತ್ತೆ. ಈಗ ಇಮಿಡಿಯೇಟ್ಲಿ ಅವರು ಬೇರೆ ಡಾಕ್ಟರ್ ಹತ್ರ ಹೋದ್ರು ಕೂಡ, ಅಂದ್ರೆ ಅವ್ರಿಗೆ ಏನ್ ಹೇಳ್ತೀನಿ, ನಿಮ್ಮೂರಲ್ಲಿ ಯಾರೋ MBBS ಡಾಕ್ಟರ್ ಇರ್ಲಿ, MD ಡಾಕ್ಟರ್ ಇರ್ಲಿ, ಅಥವಾ ಯಾವುದೇ ಜನರಲ್ ಪ್ರಾಕ್ಟಿಷನರ್ ಹತ್ರ ಹೋದ್ರು ಕೂಡ ಅವರಿಂದ ನನಗೊಂದು ಕಾಲ್ ಮಾಡಿಸಿ. ಅಟ್ಲೀಸ್ಟ್ ಬಿಕಾಸ್ ಐ ನೋ ಯುವರ್ ಹಿಸ್ಟ್ರಿ, ಮೊದ್ಲು ನಿಮ್ದು ಏನಿದೆ ಅಂತ ನನಗೆ ಗೊತ್ತು, ಯಾವ ತರ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಗೊತ್ತು. ಸೊ ಯಾವ ಮಿಸ್ಟೇಕ್ ಮಾಡಬಾರ್ದು, ಕೆಲಸದ ಕಿಡ್ನಿ ಕಾಯಿಲೆ ಇದ್ದವರಿಗೆ ಪೇನ್ ಕಿಲ್ಲರ್ಸ್ ಕೊಡಬಾರ್ದು, ಅಥವಾ ಕೆಲವೊಂದಿಷ್ಟು ಆಂಟಿಬಯೋಟಿಕ್ಸ್ ಕೊಡಬಾರ್ದು, ಈ ತರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಈವನ್ ಇಫ್ ಹಳ್ಳಿಯಲ್ಲಿ ಯಾವುದೇ ಜನರಲ್ ಪ್ರಾಕ್ಟೀಷನರ್ ಕೂಡ ಅವ್ರಿಗೆ ಹೆಲ್ಪ್ ಆಗ್ಲಿ, ಅಂದ್ರೆ ಈ ಪೇಷಂಟ್ ನೋಡಿದ್ರೆ ದಿ ಶುಡ್ ಬಿ ಏಬಲ್ ಟು ಟ್ರೀಟ್. ಎಷ್ಟೋ ಸತಿ ಏನಾಗುತ್ತೆ, ನಿಮ್ಗೆ ಕಿಡ್ನಿ ಕಾಯಿಲೆ ಇದೆಯಪ್ಪ, ನಿಮ್ಗೆ ನಾವಿಲ್ಲಿ ನೋಡಲ್ಲ, ನೀವು ಬಾಗಲಕೋಟೆಗೆ ಹೋಗಿ ನಿಮ್ ಡಾಕ್ಟರ್ ಹತ್ರನೇ ತೋರಿಸಿ ಅಂತ ಕಳಿಸ್ಬಿಡ್ತಾರೆ. ಸೊ ಆ ತರ ಆಗ್ಬಾರ್ದು ಅಂತ ಹೇಳಿ ಐ ಟ್ರೈ ಟು ಎಜುಕೇಟ್ ದ ಪೇಷಂಟ್, ಗೋ ಟು ದ ಲೋಕಲ್ ಜನರಲ್ ಪ್ರಾಕ್ಟೀಷನರ್, ಅವರಿಂದ ನಂಗೊಂದು ಕಾಲ್ ಮಾಡಿಸಿ, ಅಟ್ಲೀಸ್ಟ್ ಐ ಕ್ಯಾನ್ ಡಿಸ್ಕಸ್ ಯುವರ್ ಕೇಸ್ ವಿತ್ ಹಿಮ್. ಸೊ ಈ ತರ ಆಸ್ ಫಾರ್ ಆಸ್ ಪಾಸಿಬಲ್ ಇನ್ ಮೈ ಪ್ರಾಕ್ಟೀಸ್ ಐ ಆಮ್ ಟ್ರೈಂಗ್ ಟು ಡೂ. ಇದೇ ತರ ಎಷ್ಟೊಂದು ಜನ, ಮೆಜಾರಿಟಿ ಆಫ್ ಸ್ಪೆಷಲಿಸ್ಟ್ ಹೂ ಆರ್ ಇನ್ ಸಿಟೀಸ್, ಯಾರು ಸಿಟೀಸ್ ಅಲ್ಲಿರೋ ಸ್ಪೆಷಲಿಸ್ಟ್ ಎಲ್ಲರೂ ಐ ಥಿಂಕ್ ಆಸ್ ಫಾರ್ ಆಸ್ ಐ ನೋ ತಮ್ಮ ನಂಬರ್ ಶೇರ್ ಮಾಡಿರ್ತಾರೆ. ಸೊ ದಟ್ ದೇ ವಿಲ್ ಕೀಪ್ ಎ ಟ್ರ್ಯಾಕ್ ಆನ್ ದೇರ್ ಪೇಷಂಟ್ಸ್. ಅಂದ್ರೆ ಯಾವುದು ಕೂಡ ಎಕ್ಸ್ಟ್ರೀಮ್ ಆಗಬಾರ್ದು, ನೆಗ್ಲಿಜೆನ್ಸ್ ಆಗಬಾರ್ದು, ಅಥವಾ ಎಕ್ಸ್ಟ್ರಾ ಕೇರ್ ತಗೊಳಗಿ ಮತ್ತೇನೋ ಸಮಸ್ಯೆಯನ್ನ ನಾವು ಉಂಟು ಮಾಡ್ಕೊಳ್ಬಾರ್ದು ಅಂತ ತಾವು ಹೇಳ್ತಾ ಇದೀರಿ. ಅಂದ್ರೆ ಸಮಸ್ಯೆ ಇದ್ದಾಗ ನೇರವಾಗಿ ಆ ಒಂದು ಎಕ್ಸ್ಪರ್ಟ್ ಜೊತೆ ಮಾತಾಡಿ, ತಜ್ಞ ವೈದ್ಯರ ಜೊತೆ ಮಾತಾಡಿ, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅಥವಾ ನಿಮ್ಮ ಏನು ರೆಗ್ಯುಲರ್ ಡೇಟಾ ಯಾರ ಹತ್ರ ಇರುತ್ತೆ, ಯಾರ ಹತ್ರ ನೀವು ಕನ್ಸಲ್ಟ್ ಮಾಡ್ತೀರಿ, ಅವರನ್ನ ನೀವು ಭೇಟಿ ಮಾಡಿ ಕನಿಷ್ಠ ಫೋನ್ ನಲ್ಲಿ ಸಲಹೆನ ತಗೊಳ್ಳಿ ಅಂತ ಹೇಳ್ತಾ ಇದೀರಿ. ಡಾಕ್ಟ್ರೆ, ಬರೀ ಕಿಡ್ನಿ ಸಮಸ್ಯೆ ಅಂದ್ರೆ ಈ ಸಣ್ಣ ಸಮಸ್ಯೆ ಇದ್ದಾಗ ಒಂದು ರೀತಿ, ಅಥವಾ ದೊಡ್ಡ ಸಮಸ್ಯೆ ಇದ್ದಾಗ ಒಂದು ರೀತಿ, ಅಥವಾ ಓವರ್ ಆಲ್ ಕೇರ್ ಟೇಕಿಂಗ್ ಹೇಗಿರಬೇಕು? ಈಗ ಉದಾಹರಣೆಗೆ ಏನೋ ಕಿಡ್ನಿ ಸ್ಟೋನ್ ಇರುತ್ತೆ, ಅಥವಾ ಮತ್ತಿನ್ನೇನೋ ಸಮಸ್ಯೆ ಇರುತ್ತೆ, ಅಂತವ್ರು ನೆಗ್ಲೆಕ್ಟ್ ಮಾಡ್ಬೋದಾ, ಅಥವಾ ಅಂತವ್ರು ಎಚ್ಚರ ತಪ್ಪಿದ್ರು ಪರವಾಗಿಲ್ವಾ? ಈ ತರ ಕೂಡ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು? ಯಾವುದೇ ಪೇಷಂಟ್ ವಿತ್ ಕಿಡ್ನಿ ಡಿಸೀಸ್ ಅವ್ರು ದೇ ಆರ್ ಅಟ್ ರಿಸ್ಕ್. ಯಾವಾಗ ದೇ ಕ್ಯಾನ್ ಗೋ ಇನ್ ಟು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಥವಾ ಕಿಡ್ನಿ ಫೇಲಿಯರ್ ಆಗೋ ರಿಸ್ಕ್ ಅಲ್ಲಿ ಇರ್ತಾರೆ. ಸೊ ಈವನ್ ಇಫ್ ದೇ ಆರ್ ಇನ್ ಸ್ಟೇಜ್ 1, ನಾವು ಸ್ಟೇಜಿಂಗ್ ಮಾಡ್ತೀವಿ, ಸ್ಟೇಜ್ 1 CKD, ಸ್ಟೇಜ್ 2 CKD, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಅಕ್ಯೂಟ್ ರಿನಲ್ ಫೇಲಿಯರ್ ಅಂತ ಹೇಳ್ತೀವಿ. ಸೊ ಯಾವುದೇ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ನೆಗ್ಲೆಕ್ಟ್ ಮಾತ್ರ ಮಾಡಬಾರ್ದು. ದೇ ಶುಡ್ ನಾಟ್ ನೆಗ್ಲೆಕ್ಟ್. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಸೀಕ್ ಎ ಮೆಡಿಕಲ್ ಹೆಲ್ಪ್. ಆದ್ರೂ ಎಸ್ಪೆಷಲಿ ಅಟ್ ದಿಸ್ ಟೈಮ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೊಂದು, ಈಗ ಅಕಸ್ಮಾತ್ ಸಿವಿಯರ್ ಆಗಿ ಬಾಗಲಕೋಟೆಗೆ ಬಂದ್ರು ಕೂಡ ಎಷ್ಟೋ ಸತಿ, ಇವನ್ ಐ ಹ್ಯಾವ್ ಫೇಸ್ಡ್, ಐ ಫೀಲ್ ಸಾರಿ ಫಾರ್ ಮೆನಿ ಪೇಷಂಟ್ಸ್.
ಪೇಷಂಟ್ ಸೀರಿಯಸ್ ಆಗಿ ಬಂದ್ಬಿಡ್ತಾರೆ, ಯಾಕಂದ್ರೆ ರೆಗ್ಯುಲರ್ ಫಾಲೋ ಅಪ್ ಬಂದಿರಲ್ಲ. ಇಲ್ಲಿ ನಾನು ಅಡ್ಮಿಟ್ ಮಾಡ್ಕೋಬೇಕಂದ್ರೂ ಬೆಡ್ಸ್ ಇಲ್ಲ. ಎಷ್ಟು ಸತಿ ಐ ಆಮ್ ಫೇಸಿಂಗ್ ದಿಸ್. ಈಗ ಯಾಕಂದ್ರೆ ಎಲ್ಲಾ ಹಾಸ್ಪಿಟಲ್ ಅಲ್ಲೂ ಕೂಡ ಕೋವಿಡ್ ಪೇಷಂಟ್ಸ್ ಅಡ್ಮಿಟ್ ಆಗಿದ್ದಾರೆ. ಬೇರೆ ಪೇಷಂಟ್ ನಾನ್ ಕೋವಿಡ್ ದೇ ಆರ್ ಸಫರಿಂಗ್. ಕೋವಿಡ್ ಅಲ್ಲದೆ ಇರೋ ಪೇಷಂಟ್ಸ್ ಏನಾರ ಯಾರು ಆರಾಮ್ ಆಗ್ಬಹುದು, ಯಾರು ಸರಿ ಹೋಗ್ಬೋದು, ಯಾರು ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗ್ಬಹುದು, ಅಂತ ಪೇಷಂಟ್ಸ್ ಸಫರ್ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ದಿಸ್ ಕೋವಿಡ್. ಸೊ ದಟ್ ಈಸ್ ವೈ I tell patients, as far as possible, early presentation to the consultant, even if online or on the phone, is very necessary, so that ಅದು ಬಹಳ ದೀರ್ಘಕ್ಕೆ ಹೋಗಿ ಅವಾಗ ಬಾಗಲಕೋಟೆಗೆ ಓಡಿ ಬಂದು ಅಥವಾ ಯಾವುದೇ ಮೆಟ್ರೋ ಸಿಟೀಸ್ ವೇರ್ ನೆಫ್ರಾಲಜಿಸ್ಟ್ ಫೆಸಿಲಿಟೀಸ್ ಅರವೆಲ್ಲ ಅಲ್ಲಿ ಓಡಿ ಹೋದ್ಮೇಲೆ ಅಲ್ಲಿ ಬೆಡ್ ಇಲ್ಲದೆ ಇರೋ ತರ ಆಗ್ಬಾರ್ದು. ಸೊ ದಟ್ ಈಸ್ ವೈ ಸ್ಮಾಲ್ ಇವನ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರು ಕೂಡ ನಾನು ನನ್ನ ಪ್ರಾಕ್ಟೀಸ್ ಅಲ್ಲಿ ನನ್ನ ನಂಬರ್ ಶೇರ್ ಮಾಡಿರ್ತೀನಿ. ಏನೇ ಇದ್ರು ನಾನು ಫೋನ್ ರಿಸೀವ್ ಮಾಡಂದ್ರೆ ಮೆಸೇಜ್ ಮಾಡಿ ವೆನೆವರ್ ಐ ಆಮ್ ಫ್ರೀ ಅಲ್ಲಿ ರಿಪ್ಲೈ ಅಂತ ಹೇಳ್ತೀನಿ. ಎಷ್ಟೊಂದ್ ಜನ ಸ್ಪೆಷಲಿಸ್ಟ್ ಇದೇ ತರ ಮಾಡ್ತಾ ಇದಾರೆ ನನ್ಗೆ ಗೊತ್ತಿದ್ದಂಗೆ. ಸೊ ಈವನ್ ಇಫ್ ಮೈನರ್ ನಿಮ್ಗೆ ಚಿಕ್ಕದು ಅನ್ಸಿದ್ರು ಕೂಡ ಯು ಕನ್ಸಲ್ಟ್ ಸ್ಪೆಷಲಿಸ್ಟ್ ಆರ್ ಹೂವರ್ ಯು ಆರ್ ಇನ್ ಅಂಡರ್ ಕೇರ್ ಆಫ್ ಅಂತ ನನ್ನ ಸಲಹೆ ಎಲ್ಲರಿಗೂ. ಓಕೆ, ಹಾಗೆ ಈ ಕಿಡ್ನಿ ಸಮಸ್ಯೆ ಅಂತ ಶುರುವಾಗೋದು ಪ್ರಮುಖವಾಗಿ ಯಾವ ಕಾರಣಗಳಿಗೋಸ್ಕರ? ಈಗ ಯಾವುದೇ ಕಿಡ್ನಿ ಸಮಸ್ಯೆ ಇದ್ದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ಸೊ ಅದಕ್ಕೆ ಮೂಲ ಕಾರಣ ಏನು? ನಮ್ಮ ಲೈಫ್ ಸ್ಟೈಲು, ನಮ್ಮ ಫುಡ್ ಇಂಟೇಕು, ಅಥವಾ ನಮ್ಮ ಓವರ್ ಆಲ್ ಜೀವನ ಪದ್ಧತಿ ಏನಿದೆ, ಸೊ ಇದರ ಯಾವ ಭಾಗಗಳು, ಯಾವ ಅಂಶಗಳು ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಅಂತೇಳಿ? ಸರ್, ಈಗ ಕಿಡ್ನಿ ಕಾಯಿಲೆಗಳಲ್ಲಿ ಎರಡು ತರ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಒಂದು ಅಕ್ಯೂಟ್ ರೀನಲ್ ಫೇಲ್ಯೂರ್ ಮತ್ತೆ ಒಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿ. ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂದ್ರೆ ತಾತ್ಕಾಲಿಕ ಕಿಡ್ನಿ ಫೇಲ್ಯೂರ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಂದ್ರೆ ಶಾಶ್ವತ, ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಅಂತ ಅನ್ಬೋದು. ಕಿಡ್ನಿ ಫೇಲ್ಯೂರ್ ಅಂದ ಮಾತ್ರಕ್ಕೆ ಕಿಡ್ನಿಗಳು ಕಂಪ್ಲೀಟ್ಲಿ ಸ್ಟಾಪ್ ಆಗಿದಾವೆ ಅಂತಲ್ಲ. ಈವನ್ ತನ್ನ ಕೆಲಸ ಕಾರ್ಯಗಳನ್ನ ಕಮ್ಮಿ ಮಾಡಿದ್ರೆ ಅದಕ್ಕೆ ನಾವು ಫೇಲ್ಯೂರ್ ಅಂತ ಹೇಳ್ತೀವಿ. ಆಕ್ಚುಲಿ ಇಟ್ ಇಸ್ ಅ ಮಿಸ್ ನಾಮರ್. ಬಟ್ ಕಿಡ್ನಿ ಅಕ್ಯೂಟ್ ಕಿಡ್ನಿ ಇಂಜುರಿ, ಜನರಿಗೆ ಕಿಡ್ನಿ ಫೇಲ್ಯೂರ್ ಅಂದ್ರೆ ಗೊತ್ತಾಗುತ್ತೆ. ಅಕ್ಯೂಟ್ ಕಿಡ್ನಿ ಇಂಜುರಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಎನಿವೇರ್ ಇನ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಇಡೀ ಜಗತ್ನಲ್ಲಿ, ಇಡೀ ವರ್ಲ್ಡ್ ನಲ್ಲಿ ಮೋಸ್ಟ್ ಕಾಮನ್ ಕಾಸ್ ಆಫ್ ಕಿಡ್ನಿ ಡಿಸೀಸ್ ಈಸ್ ಡಯಾಬಿಟಿಸ್. ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಮತ್ತೆ ಡಯಾಬಿಟಿಸ್. ನಾನು ಎಷ್ಟೊಂದ್ ಜನ ನನ್ನ ಪೇಷಂಟ್ಸ್ ಹೇಳಿರ್ತೀನಿ, ಈ ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡ್ಕೊಂಡ್ರೆ, BP ಇರೋರು BP ಕಂಟ್ರೋಲ್ ಮಾಡ್ಕೊಂಡ್ರೆ, ಆಮೇಲೆ ಆಲ್ಕೋಹಾಲ್ ಕುಡಿಯೋದನ್ನ ಬಿಟ್ರೆ ನಮ್ ಸ್ಪೆಷಲಿಸ್ಟ್ ಗಳಿಗೆ ಕೆಲಸನೇ ಇರಲ್ಲ ಅಂತೇಳಿ. ಸೊ ಯು ಡೋಂಟ್ ರಿಕ್ವೈರ್ ಎ ಸ್ಪೆಷಲಿಸ್ಟ್ ಇಫ್ ಡಯಾಬಿಟಿಸ್ ಇಸ್ ಅಂಡರ್ ಕಂಟ್ರೋಲ್, ಹೈಪರ್ ಟೆನ್ಷನ್ ಇಸ್ ಅಂಡರ್ ಕಂಟ್ರೋಲ್ ಅಂಡ್ ಆಲ್ಕೋಹಾಲಿಕ್ ಸ್ಟಾಪ್ ಡ್ರಿಂಕಿಂಗ್ ಆಲ್ಕೋಹಾಲ್. ಸೊ ದಟ್ ಈಸ್ ವೈ most common cause of any form of kidney disease, for that matter any disease, is diabetes. ಇಂಡಿಯಾದಲ್ಲಾಗ್ಲಿ ಎಲ್ಲೇ ಆಗ್ಲಿ ಅರೌಂಡ್ 60 to 70% is because of diabetes. ಅದನ್ನ ಸರಿಯಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು, ಸರಿಯಾಗಿ ವಾಕಿಂಗ್ ಮಾಡಿ, ಈವನ್ ಡಯಟ್ ಮಾಡಿಫಿಕೇಶನ್ಸ್ ಮಾಡಿ, ಎಲ್ಲ ಕಡೆ ಎಲ್ಲರಿಗೂ ಗೊತ್ತಿದೆ ಡಯಾಬಿಟಿಸ್ ಬಂದ್ರೆ ಡಯಟ್ ಮಾಡಿಫಿಕೇಶನ್ ಮಾಡ್ಲಿಕ್ಕೆ, ಅಥವಾ ಡಯಟ್ ಮಾಡಿಫಿಕೇಶನ್ ಮಾಡಿ ಸಾಲ್ಟ್ ರಿಸ್ಟ್ರಿಕ್ಷನ್, ಫ್ಯಾಟ್ ಕಂಟೆಂಟ್ ಕಮ್ಮಿ ಇರೋದು, ದಟ್ ಈಸ್ ಜನರಲಿ ಎವ್ರಿಬಡಿ ಇಸ್ ಅವೇರ್. ಅದ್ರ ಬಗ್ಗೆ ಸಾಕಷ್ಟು ಇಂಟರ್ನೆಟ್ ಅಲ್ಲಿ ಸಾಕಷ್ಟು ಸಿಗ್ತದೆ. ಬಟ್ ಕಿಡ್ನಿ ಡಿಸೀಸ್ ಬಂದವರಿಗೆ ಕೆಲವಷ್ಟು ಡಯಟ್ ಅಲ್ಲಿ ಮಾಡಿಫಿಕೇಶನ್ ಮಾಡಬೇಕು. ಅಂದ್ರೆ ಕೆಲವೊಂದಿಷ್ಟು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಹೈ ಪೊಟ್ಯಾಷಿಯಂ ಇರುವಂತ ಪದಾರ್ಥಗಳನ್ನ ತಿನ್ಬಾರ್ದು ಡಯಟ್ ಮಾಡಿಫಿಕೇಶನ್ ಅಲ್ಲಿ. ಲೈಕ್ ಬನಾನಾ, ಬಾಳೆಹಣ್ಣು, ಮಾವಿನ ಹಣ್ಣು, ಸಂತ್ರ, ಮೋಸಂಬಿ, ಕೊಬ್ಬರಿ ಚಟ್ನಿ, ಎಳ್ನೀರು, ಕೊಬ್ಬರಿ ಸಂಬಂಧಪಟ್ಟಿದ ಯಾವುದೇ ಪದಾರ್ಥ. ಹೈ ಫಾಸ್ಫೇಟ್ ಇರೋ ಪದಾರ್ಥಗಳನ್ನ ತಿನ್ಬಾರ್ದು. ಹೈ ಫಾಸ್ಫೇಟ್ ಅಂದ್ರೆ ಶೇಂಗಾ, ಗ್ರೌಂಡ್ ನಟ್, ಕಡಲೆ ಬೀಜ ಅಂತೀರ ಅಂತ ಅನ್ಸುತ್ತೆ, ಕಡಲೆ ದಟ್ ಒನ್. ಅಂಡ್ ನಾನ್ ವೆಜ್ ತಿನ್ನೋರಲ್ಲಿ ಮಟನ್, ಈ ತರ ಇದರಲ್ಲಿ ಹೈ ಫಾಸ್ಫೇಟ್ ಮತ್ತು ಪೊಟ್ಯಾಷಿಯಂ ಕಂಟೆಂಟ್ ಇರುತ್ತೆ. ಸೊ ಈ ತರ ಪದಾರ್ಥಗಳನ್ನ ಕಮ್ಮಿ ಮಾಡ್ಬೇಕು ಡಯಟ್ ಅಲ್ಲಿ. ಸೊ ಡಯಾಬಿಟಿಸ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್, ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅನಾವಶ್ಯಕ ಮೆಡಿಸಿನ್ ಇಂಟೇಕ್, unnecessary medicine intake. Majority of kidney diseases, which especially in old age ಬರೋದು ನಾವು ಅಲ್ಲಿ ಇಲ್ಲಿ ಮಂಡಿ ನೋವು, ಮೈಕೈ ನೋವು, ಮೆಡಿಕಲ್ ಶಾಪ್ ಅಲ್ಲಿ ಪೇನ್ ಕಿಲ್ಲರ್ ಸಿಗ್ತದೆ ಓವರ್ ದ ಕೌಂಟರ್. ಸೊ ಒಂದ್ ಪೇನ್ ಕಿಲ್ಲರ್ ತಗೋತಾರೆ, ಅದನ್ನ they will take it. So painkillers are one of the major cause of kidney disease in India, probably anywhere in the world. So that is one important thing we should be aware of. Okay. So ಒಟ್ಟಾರೆ ಕೆಲವರು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಾರೆ, ಸೆಲ್ಫ್ ಮೆಡಿಕೇಶನ್ ಏನೇ ನೋವಿದ್ರು ಪೇನ್ ಕಿಲ್ಲರ್ ತಗೊಳ್ಳೋದು, ಕೆಲವರು ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಮತ್ತೆ ಬ್ಲಡ್ ಪ್ರೆಷರ್ ಅಥವಾ ಏನು ಡಯಾಬಿಟೀಸ್, ದಟ್ ಶುಡ್ ಬಿ ಇನ್ ಕಂಟ್ರೋಲ್, ದೆನ್ ಓನ್ಲಿ ಈ ಸಮಸ್ಯೆಯಿಂದ ಸ್ವಲ್ಪ ದೂರ ಇರಬಹುದು ಅಂತ ತಾವು ಹೇಳ್ತಾ ಇದ್ದೀರಿ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಎಷ್ಟೋ ಸತಿ ನೋಡಿರ್ತೀನಿ ಸರ್, ನಾನು ಶುಗರ್ 200 to 300 ಎಲ್ಲ ಇರತ್ತೆ ಸರ್, ನನ್ ತೊಂದ್ರೆನೇ ಇಲ್ಲ, ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಹೇಳ್ತಾರೆ. ನನ್ 200 ಇದೆ 300 ಇದೆ ಆರಾಮಾಗಿದ್ದೀನಿ ಅಂತ. ಬಟ್ ದಟ್ ಈಸ್ ನಾಟ್ ಶಾರ್ಟ್ ಟರ್ಮ್.
ಈಗ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್ ದಟ್ ಅನ್ಕಂಟ್ರೋಲ್ಡ್ ಶುಗರ್ ಆಗ್ಲಿ, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಆಗ್ಲಿ, ಇಟ್ ವಿಲ್ ಬಿ ಅಫೆಕ್ಟಿಂಗ್ ದ ಆರ್ಗನ್ ಸಿಸ್ಟಮ್. ಸೊ ಐ ಮೀನ್ ಆಸ್ ದ ನಂಬರ್ ಆಫ್ ಇಯರ್ಸ್ ಪ್ರೋಗ್ರೆಸ್ ಅವ್ರಿಗೆ ಎಲ್ಲಾ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲ, ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ತಿರುತ್ತೆ, ಅದು ನಮಗ್ ಗೊತ್ತಿರೋದಿಲ್ಲ. ಶುಡ್ ಥಿಂಕ್, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹಳ ಮಂದಿ ಇದನ್ನ ರಿಲ್ಯಾಕ್ಸ್ ಆಗಿರ್ತೀನಿ, ನನ್ಗೇನ್ ಸಮಸ್ಯೆ ಇಲ್ಲ, ನಾನು ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು, ಎಕ್ಸ್ಪರ್ಟ್ ಹತ್ರ ಹೋಗ್ಬೇಕು, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾರೆ. ಇದ್ರ ಜೊತೆಗೆ ಡಾಕ್ಟ್ರೆ, ಕಳೆದ COVID-19 ಕಳೆದ ವರ್ಷದ ಸಮಯದಲ್ಲಿ ವ್ಯಾಕ್ಸಿನೇಷನ್ ಇರ್ಲಿಲ್ಲ, ಈಗ ವ್ಯಾಕ್ಸಿನೇಷನ್ ಬಂದಿದೆ. ಈ ವ್ಯಾಕ್ಸಿನೇಷನ್ ಜೊತೆಗೆ ಕಿಡ್ನಿ ಸಮಸ್ಯೆ ಇರುವಂತವ್ರು ವ್ಯಾಕ್ಸಿನೇಷನ್ ಅನ್ನ ತಗೊಳ್ಬೋದಾ? ತಗೊಳ್ಳೋದಾದ್ರೆ ಅದಕ್ಕೇನು ಮಾನದಂಡಗಳಿದ್ದಾವೆ? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸರ್, ಈಗ ವ್ಯಾಕ್ಸಿನೇಷನ್ ಅಂತೂ ಎಲ್ಲರೂ ತಗೋಬಹುದು, ಎನಿಬಡಿ ಅಬೌವ್ ದ ಏಜ್ ಆಫ್ 18. ಆ ಮಿಸ್ಕನ್ಸೆಪ್ಷನ್ ಇರಬಾರ್ದು. ವ್ಯಾಕ್ಸಿನೇಷನ್ ತಗೊಂಡ್ರೆ ಏನ್ ತೊಂದರೆ ಆಗತ್ತೆ, ಅಥವಾ ಮತ್ತಿನ್ನಂದ್ರೆ ಬ್ಲಡ್ ಅಲ್ಲೇ ಕ್ಲಾಟ್ ಆಗಬಹುದು, ಅಥವಾ ದೇರ್ ಆರ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ಅಮಾಂಗ್ ಪೀಪಲ್. ಎಷ್ಟೋ ಜನ ಆನ್ ಎ ಡೈಲಿ ಬೇಸಿಸ್ ಐ ಕೀಪ್ ಗೆಟಿಂಗ್ 10-15 ಕಾಲ್ಸ್ ಫ್ರಮ್ ಮೈ ಓನ್ ಪೇಷಂಟ್, ಸರ್ ವ್ಯಾಕ್ಸಿನೇಷನ್ ತಗೊಳ್ಬಹುದಾ, ತಗೊಳ್ರೆ ಅಡ್ಡಿ ಇಲ್ಲ ಅಂತ ಹೇಳಿ. ಬಟ್ ಒನ್ ಥಿಂಗ್ ರಿಮೆಂಬರ್, ವ್ಯಾಕ್ಸಿನೇಷನ್ ತಗೊಂಡ್ರೆ ವಾಟ್ ವಿ ಹ್ಯಾವ್ ಸೀನ್ ಇನ್ ಅವರ್ ಓನ್ ಪ್ರಾಕ್ಟೀಸ್, 2 ಡೋಸ್ ವ್ಯಾಕ್ಸಿನೇಷನ್ ತಗೊಂಡವ್ರು ಯಾವುದೇ ಇರಲಿ, ಕೋವ್ಯಾಕ್ಸಿನ್ ಇರಲಿ, ಕೋವಿಶೀಲ್ಡ್ ಇರಲಿ, ಇನ್ ಮುಂದೆ ಸ್ಪುಟ್ನಿಕ್ ಬರುತ್ತೆ, ಯಾವುದೇ ವ್ಯಾಕ್ಸಿನೇಷನ್ ತಗೊಂಡ್ರೆ ಕೋವಿಡ್ ಬರಲ್ಲ ಅಂತಲ್ಲ, ಕೋವಿಡ್ ಬರಬಹುದು. ಕೋವಿಡ್ ಬಂದ್ರೂ ಕೂಡ ದ ಸಿವಿಯಾರಿಟಿ ಆಫ್ ದ ಡಿಸೀಸ್ ವಿಲ್ ಬಿ ವೆರಿ ಲೆಸ್. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ಯಾವುದೇ ಕಿಡ್ನಿ ಕಾಯಿಲೆ ಅಂತಲ್ಲ, ಯಾವುದೇ ಕಾಯಿಲೆ ಇರೋರು, ಕ್ರಾನಿಕ್ ಡಿಸೀಸ್ ಇರೋರು, ಹಾರ್ಟ್ ತೊಂದರೆ ಇರೋರು, ಅಥವಾ ಸ್ಟ್ರೋಕ್ ಆಗಿರೋರು ಯಾರೇ ಇದ್ರೂ ಕೂಡ ಕಂಪಲ್ಸರಿಲಿ ವ್ಯಾಕ್ಸಿನೇಷನ್ ತಗೋಬೇಕು. ಯಾಕಂದ್ರೆ ಸಿವಿಯಾರಿಟಿ ಆಫ್ ದ ಡಿಸೀಸ್ ವಿಲ್ ಬಿ ಲೆಸ್. ಈ ನಂದು ಸ್ವಂತ ಉದಾಹರಣೆಯಿಂದ ಹೇಳ್ತಾ ಇದ್ದೀನಿ. ಈವನ್ ನಮ್ಮ ಮನೆಯಲ್ಲಿ ಮೈ ಫಾದರ್ ಹ್ಯಾಡ್ ಸಿಂಪ್ಟಮ್ಸ್ ಆಫ್ ಕೋವಿಡ್, ಬಟ್ ಹಿ ವಾಸ್ ವ್ಯಾಕ್ಸಿನೇಟೆಡ್. ಹಿ ಇಸ್ ಓಲ್ಡ್, ಹಿ ಇಸ್ ಡಯಾಬಿಟಿಕ್, ಬಟ್ ಅವ್ರಿಗೇನ್ ಮೈಲ್ಡ್ ಅಸಿಂಪ್ಟಮ್ಯಾಟಿಕ್ ಕಾಯಿಲೆ ಆಗಿ ಬಂದು ಹೋಗ್ಬಿಡ್ತು. ಇದೇ ತರ ಮೆನಿ ಆಫ್ ಪೀಪಲ್ ಹೂಮ್ ಐ ನೋ, 2 ಡೋಸ್ ಯಾರು ತಗೊಂಡಿದಾರಲ್ಲ ಅವರಲ್ಲಿ ಸಿವಿಯಾರಿಟಿ ಆಫ್ ಡಿಸೀಸ್ ಈಸ್ ವೆರಿ ಲೆಸ್. ಸೊ ದಟ್ ಈಸ್ ವೈ ವ್ಯಾಕ್ಸಿನೇಷನ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು 18 ವರ್ಷದ ಮೇಲ್ಪಟ್ಟವರಾಗಿದ್ರೆ ವ್ಯಾಕ್ಸಿನೇಷನ್ ಅನ್ನು ತಗೊಳ್ಳಿ. ಅದು ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಅದರ ಸಿವಿಯಾರಿಟಿ, ಸಮಸ್ಯೆ ನಿಮ್ಗೆ ಕೋವಿಡ್ ಪಾಸಿಟಿವ್ ಬಂದ್ರೂ ಕೂಡ ಅದರ ಸಿವಿಯಾರಿಟಿನ ಕಡಿಮೆ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥೈಸ್ಕೊಳ್ಬಹುದು. ಯಾಕಂದ್ರೆ ವ್ಯಾಕ್ಸಿನೇಷನ್ ತಗೊಂಡಿದ ತಕ್ಷಣ ಬರೋದೇ ಇಲ್ಲ ಅಂತಾನೂ ಅಲ್ಲ, ಅಥವಾ ತಗೊಳ್ಳಿಲ್ಲ ಅಂದ್ರೆ ಬರುತ್ತೆ ಅಂತಾನೂ ಅಲ್ಲ. ಸೊ ಆ ಒಂದು ನಮ್ಮ ಜವಾಬ್ದಾರಿ, ನಾವು ವ್ಯಾಕ್ಸಿನೇಷನ್ ತಗೊಂಡ್ರೆ ಆ ಸಿವಿಯಾರಿಟಿ ಕಡಿಮೆ ಆಗತ್ತೆ ಅನ್ನುವಂಥದ್ದು ಡಾಕ್ಟರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಡಾಕ್ಟರ್, ಇದ್ರ ಜೊತೆಗೆ ಡಯಾಲಿಸಿಸ್ ಆಗ್ತಾ ಇರುವಂತವ್ರು, ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರ್ತಕ್ಕಂಥವ್ರು, ಸೊ ಅವರು ಈ ಒಂದು ಸಂಕಷ್ಟದ ಪರಿಸ್ಥಿತಿಲಿ ಅವರು ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರದು, ಮತ್ತು ಅವ್ರ ಡಯಟ್ ಕಾನ್ಶಿಯಸ್ ಆಗಿರ್ಬೇಕು, ಅವರ ಹೆಲ್ತ್ ಕಾನ್ಶಿಯಸ್ ಆಗಿರ್ಬೇಕು. ಸರ್, ಈಗ ಡಯಾಲಿಸಿಸ್ ಇರೋರು ಅದು ಒಂದು ಇಂಪಾರ್ಟೆಂಟ್. ಈಗ ಎಷ್ಟೊಂದ್ ಜನ ಪಾಪ ಡಯಾಲಿಸಿಸ್ ಫೆಸಿಲಿಟಿಗೆ ಹೋಗೋದನ್ನ ಮಿಸ್ ಮಾಡ್ತಾ ಇದಾರೆ. ಈಗ ನಮ್ ಬಾಗಲಕೋಟೆಯಲ್ಲಿ ನಾನು ಹೇಳ್ಬೋದು, ಬೇರೆ ಬೇರೆ ಊರಿಂದ ಬರೋರು ಬಿಕಾಸ್ ಆಫ್ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್, ಆಮೇಲೆ ಬಾಗಲಕೋಟೆಗೆ ಬಂದ್ರೇನೆ ಕೋವಿಡ್ ಬರುತ್ತೆ ಅಂತ ಹೆದರಿಕೆಯಿಂದ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದು ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ದೇ ಆರ್ ಲ್ಯಾಂಡಿಂಗ್ ವಿತ್ ಪ್ರಾಬ್ಲಮ್ಸ್. ಒಂದು ರೆಗ್ಯುಲರ್ ಡಯಾಲಿಸಿಸ್ 3 times a week ವೇರ್ ದೇ ಆರ್ ಗೋಯಿಂಗ್, ರೆಗ್ಯುಲರ್ ಆಗಿ ಡಯಾಲಿಸಿಸ್ ಹೋಗ್ಬೇಕು. ಡಯಾಲಿಸಿಸ್ ಹೋದಾಗ್ಲೂ ಕೂಡ ಕಂಪಲ್ಸರಿ ಮಾಸ್ಕ್ ಮಾತ್ರ ಕಂಪಲ್ಸರಿ ಇರಬೇಕು. ಯಾಕಂದ್ರೆ ನಾವು ಡಯಾಲಿಸಿಸ್ ಯೂನಿಟ್ ಬರ್ಬೇಕಾದ್ರೆ ಸ್ಕ್ರೀನ್ ಮಾಡಿರ್ತೀವಿ, ಯಾರಿಗೆ ಕೋವಿಡ್ ಇರಬಹುದು ಅವ್ರಿಗೆ ಸ್ಕ್ರೀನ್ ಮಾಡಿ ಆದಷ್ಟು ನಾವು ಐಸೋಲೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀವಿ. ಎಷ್ಟೋ ಸರ್ತಿ ಅಸಿಂಪ್ಟಮ್ಯಾಟಿಕ್ ಇದ್ದಾಗ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈವನ್ ಇಫ್ ಯು ಗೋ ಟು ಯುವರ್ ಡಯಾಲಿಸಿಸ್ ಯೂನಿಟ್, ಯು ಹ್ಯಾವ್ ಟು ಬಿ ಅಗೇನ್ SMS, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕಿಂಗ್, ಸ್ಯಾನಿಟೈಸೇಷನ್ ಕಂಪಲ್ಸರಿ ಫಾಲೋ ಮಾಡಿ. ಅದಲ್ದೇನೆ ರೆಗ್ಯುಲರ್ ಡಯಟ್ ಅಲ್ಲಿ, ಅದೇ ನಾನು ಆಗಲೇ ಹೇಳ್ದಂಗೆ, ಯಾವ್ದು ನಿಮ್ ಡಯಟ್ ಮಾಡಿಫಿಕೇಶನ್, ಹೈ ಪೊಟ್ಯಾಷಿಯಂ ಡಯಟ್ ಹೇಳಿದೆ, ಬಾಳೆಹಣ್ಣಾಗ್ಲಿ, ಮಾವಿನ ಹಣ್ಣಾಗ್ಲಿ, ಸಂತರ, ಮೂಸಂಬಿ ಆಗಲೇ ಹೇಳ್ದಂಗೆ ಹೈ ಪೊಟ್ಯಾಷಿಯಂ ಡಯಟ್ ಮತ್ತೆ ಹೈ ಫಾಸ್ಫೇಟ್ ಡಯಟ್ ಅವಾಯ್ಡ್ ಮಾಡಿ. ನಾನು ಆಮೇಲೆ ಹೈ ಪ್ರೋಟೀನ್ ಡಯಟ್, ಇನ್ನೊಂದೇನಿದೆ, ಜನರಲಿ ಇಂಟರ್ನೆಟ್ ಅಲ್ಲೆಲ್ಲ ಓದ್ತಾರೆ, ಕಿಡ್ನಿ ಕಾಯಿಲೆ ಇರೋರು ಪ್ರೋಟೀನ್ ಜಾಸ್ತಿ ಕಂಟೆಂಟ್ ತಗೊಳ್ಬಾರದು ಅಂತ ಹೇಳಿ. ಪ್ರೋಟೀನ್ ಜಾಸ್ತಿ ತಗೊಂಡ್ರೆ ಕಿಡ್ನಿ ತೊಂದರೆ ಬರಬಹುದು ಅಂತ ಹೇಳಿ. ಬಟ್ ಡಯಾಲಿಸಿಸ್ ಮೇಲೆ ಇರ್ತಾರಲ್ಲ ಅವರಿಗೆ ರಿಕ್ವೈರ್ಮೆಂಟ್ ಆಫ್ ಪ್ರೋಟೀನ್ ಈಸ್ ವೆರಿ ಹೈ. ಸೊ ಅವರು ಹೈ ಪ್ರೋಟೀನ್ ಡಯಟ್ ಅನ್ನ ಕನ್ಸ್ಯೂಮ್ ಮಾಡಬೇಕು. ಅಂದ್ರೆ ನಾವು ಡಯಾಲಿಸಿಸ್ ಮೇಲೆ ಇರೋರು at least 1 gram per kg per day of protein ಬೇಕಾಗತ್ತೆ. ಸೊ ಹಿಂಗಾಗಿ ಐ ಅಡ್ವೈಸ್ ದಮ್ ಟು ಗೋ ಫಾರ್ ಎ ಹೈ ಪ್ರೋಟೀನ್ ಡಯಟ್. ಸೊ ದಟ್ ಹೈ ಪ್ರೋಟೀನ್ ಡಯಟ್ ಇರೋದ್ರಿಂದ ಇಮ್ಯುನಿಟಿನೂ ಚೆನ್ನಾಗಿರುತ್ತೆ, ನಿಮ್ ಬಾಡಿನೂ ಮೇಂಟೈನ್ ಆಗತ್ತೆ, ನಿಮ್ ಹೆಲ್ತ್ ಮೇಂಟೈನ್ ಆಗತ್ತೆ. ಸೊ ಯಾರ್ಯಾರು ಎಗ್ಸ್ ಸೇವನೆ ಮಾಡ್ತಾ ಇರ್ತಾರೆ, ಅಂದ್ರೆ ಅವರು ಎಗ್ಸ್ ಸಾಕಷ್ಟು 3-4 ಎಗ್ಸ್ ತಗೊಳ್ಳಿಕ್ಕೆ ಹೇಳ್ತೀನಿ ಆನ್ ಎ ಡೈಲಿ ಬೇಸಿಸ್. ನಾನ್ ಎಗ್ ಈಟರ್ಸ್ ಅಂದ್ರೆ ವೆಜಿಟೇರಿಯನ್ಸ್, ಈಗ ಹೈ ಪ್ರೋಟೀನ್ ಅಂದ್ರೆ ಈಗ ಯಾವ್ದಾದ್ರು ಪಲ್ಸಸ್ ಆಗ್ಲಿ, ಕಾಳಾಗ್ಲಿ, ಮೊಳಕೆ ಹೊಡೆದಿರೋ ಇದಾಗ್ಲಿ, ಒಂದೊಂದು ಅಟ್ ಲೀಸ್ಟ್ 1 or 2 ಬೌಲ್ಸ್ ಪರ್ ಡೇ. ಪನೀರಲ್ಲಿ ವೆರಿ ಹೈ ಪ್ರೋಟೀನ್ ಇರುತ್ತೆ, ಸೋಯಾದಲ್ಲಿ ವೆರಿ ಹೈ ಪ್ರೋಟೀನ್ ಇರುತ್ತೆ.
ಸೊ ಡಯಾಲಿಸಿಸ್ ಮೇಲೆ ಇರೋರು ಹೈ ಪ್ರೋಟೀನ್ ಡಯಟ್ ಅನ್ನ ಕನ್ಸ್ಯೂಮ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಡಯಟ್ ಮಾಡಿಫಿಕೇಶನ್, ರೆಗ್ಯುಲರ್ ಡಯಾಲಿಸಿಸ್ ಅಂಡ್ ಸ್ಟಿಕಿಂಗ್ ಟು ದರ್ ರೆಗ್ಯುಲರ್ ಮೆಡಿಸಿನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ದೇ ಹ್ಯಾವ್ ಟು ಫಾಲೋ ಆನ್ ಎ ರೆಗ್ಯುಲರ್ ಬೇಸಿಸ್. ಹಾಗೆ ನಿಮ್ಮಲ್ಲಿ ಬರುವಂತಹ ಸಮಸ್ಯೆಗಳನ್ನ ನೋಡೋದಾದ್ರೆ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ತಮಗೆ ತಮ್ಮ ಸಮಸ್ಯೆನೇ ಗೊತ್ತಿಲ್ಲದೆ ಕೆಲವು ಟೈಮ್ ಆರಾಮಾಗಿರ್ತಾರೆ, ಎಲ್ಲೋ ಒಂದು ಎಕ್ಸ್ಟ್ರೀಮ್ ಹೋದಾಗ ಅಥವಾ ಅವ್ರಿಗೇನೋ ಸಮಸ್ಯೆ ಆದಾಗ ಡಾಕ್ಟರ್ ಅಂತ ಬರ್ತಾರೆ. ಸೊ ಈ ರೀತಿ ನೆಗ್ಲಿಜೆನ್ಸ್ ಇಂದ ಸಮಸ್ಯೆಯನ್ನ ತಂದು ಅಡ್ಡುಕೊಂಡಿರುವಂತಹವ್ರು ಯಾರಾದ್ರೂ ನಿಮ್ಮ ಕಡೆ ಬಂದಾಗ ಸೊ ಅವರು ಯಾವ ರೀತಿ ಇಗ್ನೋರೆನ್ಸ್ ಮಾಡಿರ್ತಾರೆ ತಮ್ಮ ಹೆಲ್ತ್ ಬಗ್ಗೆ? ಸರ್ ಇನ್ನೊಂದು, ಬಿಕಾಸ್ ನಾವು ಕಿಡ್ನಿ ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ. ದಿಸ್ ಪಾಯಿಂಟ್ ಐ ವಾಂಟ್ ಟು ಮೇಕ್ ಇಟ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್. ಯಾರೇ ಈ ಕಾರ್ಯಕ್ರಮ ನೋಡಿದ್ರೆ ಬರೀ ಕೋವಿಡ್ ಮಾತ್ರ ಅಲ್ಲ, ಇನ್ ಜನರಲ್ ಕಿಡ್ನಿ ಡಿಸೀಸ್ ಬಂದ್ರೆ ಒಂದು ಮೋಸ್ಟ್ ಆಫ್ ದ ಪೇಷಂಟ್ಸ್ ಆರ್ ಅಸಿಂಪ್ಟಮ್ಯಾಟಿಕ್, ಸಿಂಪ್ಟಮ್ಸೇ ಇರಲ್ಲ. ಇನಿಷಿಯಲ್ ಪಾರ್ಟ್ ಆಫ್ ಕಿಡ್ನಿ ಡಿಸೀಸ್ ಸಿಂಪ್ಟಮ್ಸ್ ಇರಲ್ಲ. ದಟ್ ಈಸ್ ಒನ್ ಬಿಗ್ ಪ್ರಾಬ್ಲಮ್ ವಿತ್ ಕಿಡ್ನಿ ಡಿಸೀಸ್. ಎಷ್ಟೋ ಜನಕ್ಕೆ ಮುಖ ಊತ ಬರೋದು, ಕಾಲು ಊತ ಬರೋದು, ಎಲ್ಲ ಪೇಷಂಟ್ ಏನ್ ತಿಳ್ಕೊತಾರೆ, ಸರ್ ಮುಖ ಊತ ಇಲ್ಲ, ಕಾಲು ಊತ ಇಲ್ಲ, ಯೂರಿನ್ ಸರಿಯಾಗಿ ಹೋಗ್ತಾ ಇದೆ, ನೀವು ಸುಮ್ನೆ ಕಿಡ್ನಿ ಕಾಯಿಲೆ ಇದೆ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಸೊ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ವಿತ್ ಕಿಡ್ನಿ ಡಿಸೀಸ್ ಇಸ್ ತುಂಬಾ ದೀರ್ಘಕ್ಕೆ ಹೋಗೋವರೆಗೂ, ಕಿಡ್ನಿ ಫಂಕ್ಷನಿಂಗ್ ಎಂಡಿಗೆ ಹೋಗೋವರೆಗೂ ಇದೆಲ್ಲ ಪ್ರಾಬ್ಲಮ್ಸ್ ಬರಲ್ಲ. ಸೊ ದಟ್ ಈಸ್ ವೈ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್, ಈಗ ಕೋವಿಡ್ ಅಂತ ಬಿಟ್ಬಿಡಿ, ಎನಿ ಪೇಷಂಟ್ ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಏಜ್ ಮೋರ್ ದನ್ 40 years, ಎನಿ ಪರ್ಸನ್ ಹ್ಯಾಂಡ್ ಹೈಪರ್ ಟೆನ್ಷನ್, BP ಇದ್ರೆ, ಹೈ ಬ್ಲಡ್ ಪ್ರೆಷರ್ ಇದ್ರೆ ಕಿಡ್ನಿ ಚೆಕ್ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೇದು. ಸೊ ದಟ್ ಇನಿಷಿಯಲ್ ಪಾರ್ಟ್ ಅಲ್ಲಿ ಇಫ್ ಯು ಆರ್ ಏಬಲ್ ಟು ಚೆಕ್ ದಟ್ ಕಿಡ್ನಿ ಡಿಸೀಸ್, ಫೈಂಡ್ ಔಟ್ ವಾಟ್ ಇಸ್ ದ ಕಾಸ್ ಏನು ಅಂತ ಕಂಡು ಹಿಡಿದು ಅಟ್ಲೀಸ್ಟ್ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ದಿಸ್ ನಾನು ಎಷ್ಟೇ ಸಾಕಷ್ಟು ನಾನು ಈವನ್ ಇಂಟರ್ನೆಟ್ ಅಲ್ಲೂ ಕೂಡ, ಈವನ್ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳು ಮಾಡ್ಬಿಟ್ಟಿದೀನಿ, ಸಾಕಷ್ಟು ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಸಾಕಷ್ಟು ಎಲ್ಲಾ ಕಡೆ ಎಜುಕೇಶನ್ ಕೊಟ್ಟರು ಕೂಡ ದ ಪ್ರಾಬ್ಲಮ್ ವಿತ್ ಕಿಡ್ನಿ ಡಿಸೀಸ್ ಏನಂತಂದ್ರೆ ಇನಿಷಿಯಲ್ ಇದರಲ್ಲಿ ಡೇಸ್ ಅಲ್ಲಿ ಕಿಡ್ನಿ ತೊಂದರೆ ಇದ್ರೆ ಏನೂ ಸಿಂಪ್ಟಮ್ಸ್ ಇರಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಹಿಂಗಾಗಿ ವಿ ಆರ್ ಮಿಸ್ಸಿಂಗ್ ಲಾಟ್ ಆಫ್ ಪೇಷಂಟ್. ಸೊ ಈಗೂ ಬರ್ತಾರೆ, ನನ್ನ ಕಡೆಗೂ ಬರ್ತಾರೆ, ರೆಫರ್ ಆಗಿ ಬಂದಿರ್ತಾರೆ, ಮೂತ್ರದಲ್ಲಿ ಪ್ರೋಟೀನ್ ಅಂಶ ಕಂಡು ಬಂದಿರುತ್ತೆ ಅಥವಾ ಮೂತ್ರದಲ್ಲಿ ರಕ್ತ ಕಣಗಳು ಕಂಡು ಬಂದಿರ್ತದೆ, ಅವ್ರಿಗೆ ಏನ್ ಸಿಂಪ್ಟಮ್ಸ್ ಇಲ್ಲ. ಸರ್ ಡಾಕ್ಟರ್ ನನಗೇನ್ ತೊಂದರೆನೇ ಇಲ್ಲ, ಸುಮ್ಮನೆ ನೀವು ಕಿಡ್ನಿ ಕಾಯಿಲೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ, ದಟ್ ಏನಂತಂದ್ರೆ ಸಾಧ್ಯವಾದಷ್ಟು ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಆನ್ ಇಯರ್ಲಿ ಬೇಸಿಸ್, ಎಸ್ಪೆಷಲಿ ಡಯಾಬಿಟಿಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್ ಇರೋರು, ಮನೆಯಲ್ಲಿ ಯಾರಿಗಾದ್ರೂ ಕಿಡ್ನಿ ಕಾಯಿಲೆ ಇದ್ರೆ ಅವ್ರು ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಂಡು ಹಿಡ್ಕೊಂಡು, ಸೊ ದಟ್ ಅದನ್ನ ಆಸ್ ಫಾರ್ ಆಸ್ ಪಾಸಿಬಲ್ ಡಯಾಗ್ನೋಸ್ ಮಾಡೋದು ಒಳ್ಳೇದು. ಹಾಗೆ ಡಾಕ್ಟ್ರೆ, ಸೆಲ್ಫ್ ಮೆಡಿಕೇಶನ್ ಅಥವಾ ಗೂಗಲ್ ಮಾಡೋದು ಇವತ್ತಿನ ಟ್ರೆಂಡ್ ಆಗ್ಬಿಟ್ಟಿದೆ. ಎಷ್ಟೋ ಜನ ತಮ್ಗೆ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ಡಾಕ್ಟರ್ ಮುಂದೆ ಕೂತ್ಕೊಂಡೆ ಗೂಗಲ್ ಮಾಡುವಂತದನ್ನ ನಾವು ನೋಡ್ತೇವೆ. ಸೊ ವೇರ್ ಆಸ್ ಈ ಕ್ರಾಸ್ ಚೆಕ್ ಮಾಡ್ಕೊಳ್ಳಕ್ಕೆ ನಮಗೆ ಏನು ನಾಲೆಡ್ಜ್ ಇದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಬೀಯಿಂಗ್ ಎ ಪೇಷಂಟ್, ಸೊ ವಿ ಆರ್ ನಾಟ್ ಸಪೋಸ್ ಟು ಥಿಂಕ್ ಆಸ್ ಎ ಡಾಕ್ಟರ್, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಈ ರೀತಿ ಗೂಗಲ್ ಮಾಡ್ಕೊಂಡು ತಮಗ್ ತಾವೇ ಏನು ಅರ್ಥ ಮಾಡ್ಕೊಂಡು ಮಿಸ್ಪರ್ಸೆಪ್ಷನ್ ಮಾಡುವಂತಹದ್ದು, ಈ ತರದ ಒಂದಷ್ಟು ಮಂದಿ ಇರ್ತಾರೆ. ಅಂತವ್ರಿಗೆ ಏನ್ ಹೇಳ್ತಿರ್ತಾವ? ಆದಷ್ಟು ಗೂಗಲ್ ಈಸ್ ಗುಡ್, ಗೂಗಲ್ ಇಲ್ಲ ಒಳ್ಳೇದಲ್ಲ ಅಂತಲ್ಲ, ಅದು ಸಾಕಷ್ಟು ನೀವು ನಾನು ಸಾಕಷ್ಟು ಸರ್ತಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ, ಬಟ್ ಎಷ್ಟೋ ಮಾಹಿತಿಗಳು ಗೂಗಲ್ ಅಲ್ಲಿ ಸಿಗ್ತದೆ. ಬಟ್ ಆಸ್ ಫಾರ್ ಆಸ್ ಹೆಲ್ತ್ ಇಸ್ ಕನ್ಸರ್ನ್ಡ್, ಗೂಗಲ್ ಮಾಡ್ಲಿಕ್ಕೆ ಬೇಡ ಅಂದಿಲ್ಲ. ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಯುವರ್ ಡಿಸೀಸ್, ಇಟ್ ಈಸ್ ವೆರಿ ಗುಡ್. ಬಟ್ ಯಾವ ಸೋರ್ಸ್ ನಿಂದ ನೀವು ನಾಲೆಜ್ ಪಡ್ಕೊಳ್ತಾ ಇದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಥೆಂಟಿಕ್ ಸೋರ್ಸಸ್ ಇಂದ, ಅಥೆಂಟಿಕ್ ವೆಬ್ಸೈಟ್ಸ್ ಇಂದ ಇಫ್ ಯು ಆರ್ ಗೆಟಿಂಗ್, ಈ ಕಿಡ್ನಿ ಕಾಯಿಲೆ ಬಂದ್ರೆ ಈಗ ಇರುತ್ತೆ. ಸೊ ಈ ಸೊಸೈಟಿ ವೆಬ್ಸೈಟ್ ಅಲ್ಲಿ ಹೋಗಿ ಅಟ್ ಲೀಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಟ್ ರ್ಯಾಂಡಮ್ ಗೂಗಲ್ ಅಲ್ಲಿ ಹೋಗಿ ಅನ್ಅಥೆಂಟಿಕ್ ಸೋರ್ಸಸ್ ಇಂದ ತಗೊಂಡು ಯು ಶುಡ್ ನಾಟ್ ಗೆಟ್ ಮಿಸ್ಲೆಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಡಾಕ್ಟರ್, ಇದ್ರ ಜೊತೆಗೆ ನಮ್ಮ ವೀಕ್ಷಕರಿಗೆ ಕಿವಿ ಮಾತು ಹೇಳೋದಾದ್ರೆ, ಕಿಡ್ನಿ ಸಮಸ್ಯೆ ಅಂದ್ರೆ ಒಂದು ಕಿಡ್ನಿ ಸಮಸ್ಯೆ ಬರುವಂತಹದ್ದು ಜೀನ್ ಮೂಲಕ ಬರುತ್ತಾ ಅಥವಾ ಯಾರಿಗ್ ಬೇಕಾದ್ರೂ ಬರ್ಬೋದಾ, ಆ ಒಂದು ಏನು ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡಂತವ್ರಿಗೆ ತಾವು ಏನ್ ಹೇಳ್ತೀವಿ? ಸರ್ ಫಸ್ಟ್ ನಾನು ಆಗಲೇ ಹೇಳ್ದಂಗೆ ಮೆಜಾರಿಟಿ ಆಫ್ ಕಾಸಸ್ ಆಫ್ ಕಿಡ್ನಿ ಡಿಸೀಸ್ ಆರ್ ಬಿಕಾಸ್ ಆಫ್ ಅವರ್ ಓನ್ ನೆಗ್ಲಿಜೆನ್ಸ್. ಅಂದ್ರೆ ಡಯಾಬಿಟಿಸ್ ಇರೋರು ಡಯಾಬಿಟಿಸ್ ಕಂಟ್ರೋಲ್ ಮಾಡಲ್ಲ, BP ಇರೋರು BP ಕಂಟ್ರೋಲ್ ಮಾಡಲ್ಲ, ಅಥವಾ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಲ್ಲ. ಸೊ ಮೆಜಾರಿಟಿ ಆಫ್ ಕಿಡ್ನಿ ಡಿಸೀಸ್ ಆರ್ ಬಿಕಾಸ್ ಆಫ್ ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್
ಅಂಡ್ ಬಿಕಾಸ್ ಆಫ್ ಅನ್ನೆಸೆಸರಿ ಮೆಡಿಕೇಶನ್ಸ್. ಇನ್ನು ಕೆಲವು ಈಗ ಜೆನೆಟಿಕ್ ಡಿಸೀಸ್ ಅಂತ ಏನ್ ಹೇಳ್ತೀರಿ, ಕೆಲವು ಅಬೌಟ್ 5 to 8% ಆಫ್ ಕಿಡ್ನಿ ಡಿಸೀಸ್ ಆರ್ ಬಿಕಾಸ್ ಆಫ್ ಜೆನೆಟಿಕ್ ಡಿಸೀಸಸ್. ಅದನ್ನ ನೀವು ಏನ್ ತಡೆಗಟ್ಲಿಕ್ಕೆ ಬರಲ್ಲ, ಬಟ್ ಕೆಲವು ಸತಿ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ, ಅಥವಾ ದೇರ್ ಆರ್ ಆಟೋಸೋಮಲ್ ಡಾಮಿನೆಂಟ್ ಕಂಡೀಷನ್ಸ್ ಒಂದಿಷ್ಟು ಇರುತ್ತೆ, ಆಟೋಸೋಮಲ್ ರಿಸೆಸಿವ್ ಕಂಡೀಷನ್ಸ್ ಒಂದಿಷ್ಟು ಇರುತ್ತೆ. ನಿಮ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್ ಇದ್ರೆ ಅಟ್ಲೀಸ್ಟ್ ಆ ತರ ಟೈಮ್ ಅಲ್ಲಿ ನೀವು ಹ್ಯಾವ್ ಟು ಸೀಕ್ ಎ ಕನ್ಸಲ್ಟೆಂಟ್ ಹೆಲ್ಪ್, ಸೀಕ್ ಎ ಎಕ್ಸ್ಪರ್ಟ್ ಹೆಲ್ಪ್. ಬಟ್ ಮೆಜಾರಿಟಿ ಕಿಡ್ನಿ ಡಿಸೀಸಸ್ ಆರ್ ನಾಟ್ ಇನ್ಹೆರಿಟೆಡ್ ಕಾಯಿಲೆಗಳಲ್ಲ. ಮೆಜಾರಿಟಿ ಆರ್ ಬಿಕಾಸ್ ಆಫ್ ಅಕ್ವೈರ್ಡ್, ನಾವು ಆಮೇಲೆ ಬಂದಿರೋದಲ್ಲ. ಸೊ ಈ ಮಿತ್ ನೀವೇನ್ ಪ್ರಶ್ನೆ ಕೇಳಿದ್ರಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಸರ್ತಿ ನಾವು ಈ ಮದುವೆ ವಿಷಯದಲ್ಲಿ ಸಾಕಷ್ಟು ಜನ ಬರ್ತಾರೆ, ಡಾಕ್ಟ್ರೆ ಅವ್ರ ಮನೆಯಲ್ಲಿ ಅವ್ರ ಅಪ್ಪನಿಗೆ ಡಯಾಲಿಸಿಸ್ ಇದೆ ಅಥವಾ ತಾಯಿಗೆ ಡಯಾಲಿಸಿಸ್ ಇದೆ, ಸೊ ಇವ್ರ ಮಗಳಿಗೂ ಬರಬಹುದಾ, ಸೊ ಅವ್ರ ಮನೆಗೆ ನಾವು ಗಂಡು ಕೊಡ್ಬೋದಾ, ಹೆಣ್ಣು ಕೊಡ್ಬೋದಾ? ಸೊ ಈ ತರ ಪ್ರಶ್ನೆಗಳು ಸಾಕಷ್ಟು ಜನ ಬರ್ತಾರೆ. ಸೊ ಒನ್ ಥಿಂಗ್, ಈ ಕಿಡ್ನಿ ಡಿಸೀಸ್ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗುವಂತ ಕಾಯಿಲೆ ಅಲ್ಲ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಕೆಲವು ಕಿಡ್ನಿ ಕಾಯಿಲೆಗಳು, ಆಲ್ಪೋರ್ಟ್ ಸಿಂಡ್ರೋಮ್ ಆಗಲಿ, ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಅಂತ ಕೆಲವೇ ಕಿಡ್ನಿ ಕಾಯಿಲೆಗಳು ಮಾತ್ರ ಆತರ ಇರುತ್ತೆ. ಸೊ ಮೆಜಾರಿಟಿ ಆಫ್ ಟೈಮ್ಸ್ ಇಟ್ ಈಸ್ ಬಿಕಾಸ್ ಆಫ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್ and few other conditions called glomerulonephritis. So it doesn't spread from person to person. ಅಂದ್ರೆ ತುಂಬಾ ಸಂದರ್ಭಗಳಲ್ಲಿ ನಮ್ಮ ತಪ್ಪುಗಳಿಂದ ಬರುವಂತಹದ್ದು ಹೆಚ್ಚಾಗಿರುತ್ತೆ. ಹಾಗಾಗಿ ಇನ್ಹೆರಿಟೆನ್ಸ್ ಆಗಲಿ ಅಥವಾ ಏನು ಜೀನ್ ಮೂಲಕ ಬರುತ್ತೆ ಅಥವಾ ವಂಶ ಪಾರಂಪರ್ಯವಾಗಿ ಬರುತ್ತೆ ಅನ್ನುವಂತಹದ್ದಕ್ಕಿಂತ ಹೆಚ್ಚಾಗಿ ಸ್ವಯಂಕೃತ ಅಪರಾಧದಿಂದ ಹೆಚ್ಚಾಗಿ ಕಿಡ್ನಿ ಸಮಸ್ಯೆಗಳು ತಲೆದೋರುತ್ತೆ. ಅದರಲ್ಲೂ ಬ್ಲಡ್ ಪ್ರೆಷರ್ ಮತ್ತು ಹೈಪರ್ ಟೆನ್ಷನ್ ಇರುವಂತಹವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ ಸರ್. ನಾನು ಅದೇ ಹೇಳ್ದಂಗೆ, ನೀವು ಸ್ವಯಂಕೃತ ಅಪರಾಧ ಅಂದ್ರಲ್ಲ, ನನ್ನ ಆ ವರ್ಡ್ ನಂಗೆ ಸಿಕ್ಕಿಲ್ಲ, ಅದು ಲೈಕ್ ಆಯ್ತು, ಅದಕ್ಕೆ ನನ್ನ ಸ್ವಯಂಕೃತ ಅಪರಾಧ, ನಮ್ಮ ಸ್ವಯಂಕೃತ ಅಪರಾಧದಿಂದ ಡಯಾಬಿಟಿಸ್ ಮತ್ತು BP ಕಂಟ್ರೋಲ್ ಮಾಡದೇ ಇರೋದ್ರಿಂದ, ಸ್ವಯಂ ಸೇವನೆಯಿಂದ, ಅನ್ವಾಂಟೆಡ್ ಮೆಡಿಕೇಶನ್ ಇಂಟೇಕ್ ಇಂದನೇ ಬರುತ್ತೆ. ನೀವು ಸರಿ ಇದೆ, ಖಂಡಿತ. ಹಾಗೆ ಈ ಹುಯಿಲ್ಗೋಳ ಕಿಡ್ನಿ ಕೇರ್ ಬಾಗಲಕೋಟ ಏನು ಇತರೆ ಈ ಕೋವಿಡ್ ಸಂದರ್ಭದಲ್ಲಿ ಬೇರೆ ಏನೆಲ್ಲ ಜನಗಳನ್ನ ಎಜುಕೇಟ್ ಮಾಡ್ಲಿಕ್ಕೆ ಏನ್ ಮಾಡ್ತಿದ್ರಿ ಸರ್? ಈಗ ನಾನು ಎಜುಕೇಶನಲ್ ವಿಡಿಯೋಸ್ ಅಂತೂ ಮಾಡ್ತಾ ಇದ್ದೀನಿ, ಸಾಕಷ್ಟು ಜನಕ್ಕೆ ಎಜುಕೇಟ್ ಮಾಡ್ತಾ ಇದ್ದೀನಿ. ಈವನ್ ಜನರಿಗೆ, ನಮ್ಮ ಪೇಷಂಟ್ಸ್ ಬಂದವರಿಗೆಲ್ಲ ಎಜುಕೇಟ್ ಮಾಡ್ತಾ ಇದ್ದೀನಿ. ಅದಲ್ದೇನೆ ಈಗ ವ್ಯಾಕ್ಸಿನೇಷನ್ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಸಾಕಷ್ಟು ಜನ ನೋಡಿದ್ದಾರೆ, ಅಪ್ರಿಸಿಯೇಟಿವ್ ಮಾಡಿದ್ದಾರೆ. ಅಂದ್ರೆ ವ್ಯಾಕ್ಸಿನೇಷನ್ ಮಾಡಿರೋಂತ ಪೇಷಂಟ್ಸ್ ಅಲ್ಲಿ, ವ್ಯಾಕ್ಸಿನೇಷನ್ ಆಗದೇ ಇರುವಂತ ಪೇಷಂಟ್ ಅಲ್ಲಿ ಯಾವ ತರ ಕೋವಿಡ್ ಕಾಯಿಲೆ ಅಫೆಕ್ಟ್ ಮಾಡಬಹುದು ಅಂತ. ಅದಲ್ದೇನೆ ನಾನು ಇಲ್ಲಿ ಬಾಗಲಕೋಟೆಗೆ ಬಂದ ತಕ್ಷಣ ಎಷ್ಟೊಂದು ಜನ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಅನ್ನ ನೋಡಿದ್ದೀನಿ. ಅಂದ್ರೆ ಅಲೈಡ್ ಹೆಲ್ತ್ ಕೇರ್, ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಆಗಲಿ, ಎಕ್ಸ್ರೇ ಟೆಕ್ನಿಷಿಯನ್ಸ್ ಆಗಲಿ, ಲ್ಯಾಬ್ ಆಗಲಿ, ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಲಿ, ಅವರಿಗೆ ಇಂಗ್ಲಿಷ್ ಇಸ್ ಅ ವೆರಿ ಡಿಫಿಕಲ್ಟ್ ಫಾರ್ ದಮ್. ದೇ ಆರ್ ವೆರಿ ಇಂಟೆಲಿಜೆಂಟ್ ಇರ್ತಾರೆ, ಬಟ್ ಇಂಗ್ಲಿಷ್ ಸರಿಯಾಗಿ ಬರ್ತಿರಲ್ಲ. ಸೊ ಅವ್ರನ್ನ ಕನ್ನಡದಲ್ಲಿ ಎಜುಕೇಟ್ ಮಾಡ್ಬೇಕಂತ ಹೇಳಿ ನಾನು ಮತ್ತೊಂದು ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದೀನಿ, ಪ್ರಿಪೇರ್ ಎಡುಟೆಕ್ ಅಂತ ಹೇಳಿ. ಸೊ ಅವರಿಗೂ ನಾನು I'm trying to educate these people, paramedical students, in their local language through my own startup, Prepare Edutech. Hopefully, I'll be able to reach many more people, teach them in Kannada and make them a better healthcare professionals. ಅಂದ್ರೆ ಪ್ರಾದೇಶಿಕವಾಗಿ ಅವರ ಸಮಸ್ಯೆಗಳನ್ನ ಅಥವಾ ಬರುವಂತಹ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ಥಳೀಯ ಭಾಷೆಯಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಗಲಿ ಅಂತ ನೀವು ಕನ್ನಡದಲ್ಲಿ ಇದನ್ನ ಶುರು ಮಾಡಿದಿರಿ. ಸೊ ಒಳ್ಳೆದಾಗ್ಲಿ, ಇದರ ಉಪಯೋಗ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆಗ್ಲಿ ಅಂತ ಹೇಳ್ತಾ, ದೂರದರ್ಶನ ಚಂದನ ವಾಹಿನಿ ಜೊತೆ ಸಾಕಷ್ಟು ಮಾಹಿತಿಗಳನ್ನ ಕಿಡ್ನಿ ಸಮಸ್ಯೆ ಬಗ್ಗೆ ಮಾತನಾಡಿದ್ದೀರಿ. ತಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಮತ್ತು ದೂರದರ್ಶನ ಚಂದನ ವಾಹಿನಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.